ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ವಿಚಾರ ಸಂಸತ್ನಲ್ಲೂ ಕೂಡ ಬಹಳ ದೊಡ್ಡ ಧ್ವನಿಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ವಿಪಕ್ಷಗಳಂತೂ ಭಾರತದ ಕೆಲ ನಿಲುವುಗಳಿಗೆ ಸಂಬಂಧಪಟ್ಟ ಹಾಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿವೆ. ಅದರಲ್ಲೂ ಹಿಂದೂ ಮಹಾಸಾಗರದ ಬಳಿನೇ ಬಂದು ಇರಾನ್ನ ಶಿಪ್ ಹೊಡೆದಿರುವಂಥದ್ದು ವಿಚಾರ, ಅದರ ಜೊತೆಗೆ ಅಲ್ಲಿಂದ ಭಾರತೀಯರನ್ನ ಕರೆತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಸ್ ಬೆಲೆ ಹೆಚ್ಚಾಗಿರೋದು, ಇದನ್ನೆಲ್ಲ ಬಹಳ ದೊಡ್ಡ ಧ್ವನಿಯಲ್ಲಿ ನಾನು ಆಗ್ತಾನೆ ಹೇಳಿದಾಗೆ ಇವತ್ತು ಪ್ರಶ್ನೆ ಮಾಡಿವೆ. ಸುಮಾರು 67,000 ಭಾರತೀಯರು ಗಡಿ ದಾಟಿದ್ದಾರೆ ಅಂತ ಹೇಳಿ ಜೈಶಂಕರ್ ಅವರು ಕೂಡ ವಿದೇಶಾಂಗ ಸಚಿವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಅಲ್ಲಿ ಇವತ್ತು ಕಲಾಪದಲ್ಲಿ ಈ ವಿಚಾರ ಹೇಗೆ ಪ್ರಸ್ತಾಪ ಆಯಿತು ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ ಹಲವು ದೇಶಗಳ ಮೇಲೆ ಬೀರಿದೆ. ಅದರಲ್ಲೂ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದು ಈ ಬಗ್ಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ರಾಜಕೀಯ ಅಸ್ತ್ರ ಝಳಪಿಸುತ್ತಿವೆ. ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಭಾರತದ ನಿಲುವು ಹಾಗೂ ರಾಜತಾಂತ್ರಿಕ ಕುರಿತು ಉಲ್ಲೇಖಿಸಿ ಚರ್ಚೆಗೆ ಆಗ್ರಹಿಸಿವೆ. विदेश मंत्री जी का वक्तव्य आ रहा है, कृपया आप लोग अपनी अपनी सीट पर चले जाएं। ಇವತ್ತು ಲೋಕಸಭೆಯ ಬಾವಿಗಿಳಿದು ವಿಪಕ್ಷಗಳ ಸದಸ್ಯರು ಪ್ರತಿಭಟಿಸಿದ್ದಾರೆ. ವಿದೇಶಾಂಗ ನೀತಿ ವಿಫಲ ಆಗಿದೆ, ಅರಬ್ ರಾಷ್ಟ್ರಗಳಲ್ಲಿರುವ ಭಾರತೀಯರ ರಕ್ಷಣೆ ಮಾಡ್ತಿಲ್ಲ, ತೈಲ ಬೆಲೆ ಏರಿಕೆಯಾಗ್ತಿದೆ, ಗ್ಯಾಸ್ ದರ ಹೆಚ್ಚಳವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. एक महत्वपूर्ण विदेश मंत्री का वक्तव्य आ रहा है, आप लोगों से आग्रह करूं, पूरा देश देख रहा है, entire nation is watching to your conduct. Now foreign minister he wanted to give a statement on foreign policy. आप कृपया, मैं रिक्वेस्ट करूंगा, आप क्या कर रहे हैं? विदेश मंत्री जी का वक्तव्य आना है, कम से कम आप जो मांग कर रहे हैं शायद उसका उत्तर मिल जाएगा. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ವಿರೋಧ ಪಕ್ಷದ ಸಂಸದರು ಕೇಂದ್ರದ ಮೌನ ವಹಿಸಿದ್ದನ್ನ ವಿರೋಧಿಸಿ ಸಂಸತ್ ಆವರಣದಲ್ಲಿ ಪ್ರತಿಭಟಿಸಿದರು. ಇನ್ನು ರಾಜ್ಯಸಭೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಇಂಧನ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತಿದೆ, ಭಾರತದ ಗೌರವಕ್ಕೂ ಹೊಡೆತ ಬೀಳ್ತಿದೆ ಅಂತ ಕಿಡಿಕಾರಿದರು. इसका असर भारत की एनर्जी सिक्योरिटी पर पड़ रहा है, भारत की छवि और साख पर भी इसका असर पड़ रहा है. भारत अपनी क्रूड ऑयल की लगभग 55% जरूरतें पश्चिमी एशिया से होने वाले इंपोर्ट से पूरी करता है. कॉन्फ्लिक्ट बढ़ने का सीधा असर हमारे देश में इकोनॉमिक स्टेबिलिटी पर भी पड़ेगा. ಇಷ್ಟೇ ಅಲ್ಲ, ಯುದ್ಧದಲ್ಲಿ ಭಾರತೀಯರು ಮೃತಪಟ್ಟಿರುವುದಾಗಿ ಹೇಳಿದರು. उस क्षेत्र में करीब 1 करोड़ भारतीय काम करते हैं, जिनकी सुरक्षा और लाइवलीहुड वहां की स्थिरता पर निर्भर करता है. हाल ही की घटना में कुछ भारतीय नागरिक मारे गए हैं. ಆದರೆ ವಿದೇಶಾಂಗ ಸಚಿವ ಜೈಶಂಕರ್ ಖರ್ಗೆ ಅವರ ಆರೋಪವನ್ನು ತಳ್ಳಿ ಹಾಕಿದರು. ಅರಬ್ ರಾಷ್ಟ್ರಗಳಲ್ಲಿರುವ ಭಾರತೀಯರ ರಕ್ಷಣೆಗೆ ನಾವು ಬದ್ಧ ಎಂದಿದ್ದಾರೆ. Almost 67,000 of our nationals have done so. Those who are stuck in the region, those who are transit passengers who are there, those who need to come back urgently from this region, we are making every effort for them to do so. ಒಟ್ಟಾರೆ ಕೇಂದ್ರ ಸಂಸತ್ ಅಧಿವೇಶನದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಭಾರಿ ಸದ್ದು ಮಾಡಿದ್ದು, ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ರೆ ಸರ್ಕಾರ ವಿವರಣೆ ನೀಡಿದೆ. ಮಹೇಶ್ ಈರಣ್ಣ, TV9 ನವದೆಹಲಿ.